ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಟು ದಿ ಮೈ ಚಾನಲ್. ನಾನು ನಿಮ್ಮೆಲ್ಲ ಮಾತಾಡ್ತಾ ಇರೋದು. ಇವತ್ತು ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಬನ್ನಿ ನೋಡೋಣ. ಇವತ್ತು ನಾನು ನಮ್ಮ ರಿಲೇಟಿವ್ಸ್ದು ಒಂದು ಫಂಕ್ಷನ್ ಇತ್ತು, ಮಟನ್ ಫಂಕ್ಷನ್. ಅದಕ್ಕೆ ಹೋಗಿದ್ದೀನಿ. ತುಂಬ ಇಷ್ಟಪಟ್ಟು ತಿನ್ನೋದಂದರೆ ನಾನು ನಾನ್ ವೆಜ್ ಅಂದರೆ ಪ್ರಾಣ ನನಗೆ. ಚಿಕನ್ನು, ಮಟನ್ನು, ಕಬಾಬು ತುಂಬ ಚೆನ್ನಾಗಿತ್ತು. ಊಟ ಮಾತ್ರ ಸಕ್ಕತ್ತಾಗಿತ್ತು. ಇವತ್ತು ನಾವು ನಮ್ಮ ರಿಲೇಷನ್ ಒಬ್ರದ್ದು ದೇವ್ರು ಮಾಡಿದ್ರು, ಹಂಗಾಗಿ 2 ಬಸ್ ಮಾಡಿದ್ರು. ಊರಿಂದ ಎಲ್ಲ ಹೋಗ್ತಾ ಇದ್ದೀವಿ. ಊರಲ್ಲಿ ನನ್ನಿಂದ ಇರೋದು ನನಗೆ ವಾರ್ಗಿತೀರಾಗಬೇಕು. ಅವರಿಬ್ಬರು ಕೂಡ ಯಾವ ಥರ ವಾರ್ಗಿತೀರ ಅಂತ ಹೇಳಿದ್ರೆ, ನಮ್ಮ ಮಾವ, ನಮ್ಮ ಹಸ್ಬೆಂಡವರು ಚಿಕ್ಕಪ್ಪ ದೊಡ್ಡಪ್ಪ ಸೊಸೆಗಳು, ಇಬ್ಬರು ಕೂಡ. ಇವ್ರದ್ದು ಹಿಂದೆ ಇರೋರದ್ದೇ ಫಂಕ್ಷನ್ ಅದು. ಅದಾದಮೇಲೆ ನಾವು ಕೂಡ 2 ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಮುಂದೆ ನನ್ನ ಮಗ ಮತ್ತು ನಮ್ಮ ಮಾವ ಕೂತಿದ್ದಾರೆ. ನಮ್ಮ ಮಾವ ಅಂದರೆ ನಮ್ಮ ಹಸ್ಬೆಂಡ್ ಅವರಪ್ಪ. ಯಾವುದೇ ವಿಡಿಯೋದಲ್ಲಿ ನಾನು ಅವ್ರನ್ನ ತೋರಿಸಿರಿಲ್ಲ. ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವ್ರು ಬಂದು ನಮ್ಮ ಮಾವ, ನಮ್ಮ ಹಸ್ಬೆಂಡ್ ಅವರಪ್ಪ ಇವರು. ಅದಾದಮೇಲೆ ನಾವು ಕೂಡ ಇಲ್ಲಿ ಹೋಗ್ತಾ ಇರೋದು ತಮಿಳ್ನಾಡಲ್ಲಿ ಫಂಕ್ಷನ್ ಇತ್ತು. ಹಂಗಾಗಿ ಬಸ್ ಮಾಡಿದ್ರು, ಊರಿಂದ ಹೋಗ್ತಾ ಇದ್ದೀವಿ. ನಾವು ಕೂಡ ತುಂಬ ಅಂದರೆ ತುಂಬ ಖುಷಿಯಾಗಿ ಹೋಗ್ತಾ ಇದ್ರಿ. ಅಲ್ಲಿ ಹೋಗಿ ದೇವಸ್ಥಾನದಲ್ಲಿ ಈ ಥರ ಪೂಜೆ ಮಾಡ್ತಾಯಿದ್ರು. ತಾಯಿ ನಮ್ಮಮ್ಮ ಈ ತಾಯಿಗೆ ಮಂಗಳಾರತಿ ಮಾಡ್ತಾಯಿದ್ರು. ನಾವು ಕೂಡ ಹೋದ್ವಿ, ಮಂಗಳಾರತಿ ತಗೊಂಡು ಹಾಗೆ ಮಗುನ ನೋಡೋಣ ಅಂತ ಬಂದ್ವಿ. ಮಗು ಮಲಗಿಬಿಟ್ಟಿತ್ತು. ಹಾಗಾಗಿ ಇಲ್ಲಿ ಫಂಕ್ಷನಲ್ಲಿ ಎಲ್ಲರೂ ರಿಲೇಟಿವ್ಸು ಮಾತುಕತೆ ಮಾಡ್ತಾಯಿದ್ರು. ನಾನು ಒಂದು ಸ್ವಲ್ಪ ವಿಡಿಯೋ ತೆಗಿತಾ ಇದ್ದೀನಿ. ಇವ್ರು ಬಂದು ನಮ್ಮ ವಾರ್ಗಿತಿ, ಸ್ವಂತ ವಾರ್ಗಿತಿ. ನಾನು ಹಿಂದೆ ಇರೋರು, ಡ್ರೆಸ್ ಹಾಕಿರೋದು ನಮ್ಮ ವಾರ್ಗಿತಿ ಅವರು. ಇವ್ರು ಬಂದು ಪಾಪು ಅವರಮ್ಮ. ಅವರು ಆರೆಂಜ್ ಕಲರು ಪಿಂಕ್ ಸ್ಯಾರಿ ಹಾಕ್ಕೊಂಡಿರೋರು. ಇವರು ನಮ್ಮ ಹಸ್ಬೆಂಡವರು, ದೊಡ್ಡಪ್ಪನ ಸೊಸೆಗಳು ಇವರಿಬ್ಬರು. ಇನ್ನು ಹಿಂದೆ ಇರೋರು ನಮ್ಮ ವಾರ್ಗಿತಿ ಅವ್ರ ಹಿಂದೆ ಇದ್ದಾರೆ. ಅದಾದಮೇಲೆ ಊಟಕ್ಕೆ ಈ ಥರ ಇತ್ತು: ಮಟನ್ನು, ಸಾಂಬಾರು, ಚಿಕನ್ ಫ್ರೈ, ಕಬಾಬು, ಮುದ್ದೆ, ವೈಟ್ ರೈಸು, ಪಾಯಸ ಮತ್ತು ಪೊಂಗಲ್ಲು, ಬಿರಿಯಾನಿ. ಇಷ್ಟು ಐಟಮ್ಸ್ ಹಾಕಿದ್ರು. ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ ಇವತ್ತು. ನಲ್ಲಿ ಮುಳೆ ನೋಡ್ತಾ ಇರ್ಬೋದು. ವಾವ್, ತುಂಬ ಇಷ್ಟ ಆಯಿತು. ನಮ್ದು ಊಟ ಎಲ್ಲ ಮುಗೀತು. ನಮ್ಮ ಮಾವವರದು ಊಟ ಆಗಿಲ್ಲ. ನಮ್ಮ ಮಾವ ಹೇಳ್ತಾ ಇದ್ದಾರೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕಟಿಂಗ್ ಶೇವಿಂಗ್ ಏನು ಮಾಡಿಸಿಲ್ಲ ಅಂತ ಹೇಳ್ತವ್ರೆ. ಅದಾದಮೇಲೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಎಲ್ಲಡಿಕೆ ಹಾಕ್ಕೊಂಡು ನಾವು ಕೂಡ ಎಲ್ಲ ಮುಗೀತು. ನಮ್ಮ ಮಾವ ಪಾಪ ನಮ್ಮ ಹತ್ರ ಮಾತಾಡ್ಕೊಂಡಿದ್ವು, ತುಂಬ ದಿವಸ ಆಯಿತು. ಅದಾದಮೇಲೆ ಫಂಕ್ಷನ್ ಎಲ್ಲ ಮುಗೀತು. ಊಟ ತಿನ್ಕೊಂಡು ನಮ್ಮದು ಎಲ್ಲ ಮುಗಿದಿದ್ದಾದಮೇಲೆ ಬಸ್ಸಲ್ಲಿ ಬಂದು ಕೂತ್ಕೊಂಡಿದ್ದೀವಿ. ನಮ್ಮ ಮಾವ ಮಜು ತೋರಿಸ್ತಾ ಇದ್ದಾರೆ. ಏನಕ್ಕಂತ ಹೇಳಿದ್ರೆ, ನಮ್ಮ ಮಾವನೇ ಕುರಿ ಕಟ್ ಮಾಡೋದು. ಎಲ್ಲೋದ್ರೂ ಅಷ್ಟೇ, ಯಾವುದೇ ಫಂಕ್ಷನಲ್ಲಿ ಅವರೇ ಮರಿ ಹೊಡೆಯೋದು. ಯಾವ ಫಂಕ್ಷನಲ್ಲಿ ಕೂಡ ನಮ್ಮ ಮಾವನೇ ಮರಿ ಹೊಡೆಯೋದು. ನಮ್ಮ ಬಾವ, ನಮ್ಮ ಮಾವ, ನಮ್ಮ ಹಸ್ಬೆಂಡ್ರು ಕುರಿ ಕಟ್ ಮಾಡೋದು, ಚರ್ಮ ಸುಲಿಯೋದು ಅಂದರೆ ಅವ್ರು ತುಂಬ ಇಷ್ಟ. ಅದಾದಮೇಲೆ ಬಸ್ಸಲ್ಲಿ ಬಂದು ಎಲ್ಲ ಕುತ್ಕೊಂಡಿದ್ದೀವಿ. ನಮ್ಮ ಮಾವ ತುಂಬ ಖುಷಿಯಿಂದ ಇದ್ದು, ನಮ್ಮ ಹಸ್ಬೆಂಡು, ನಮ್ಮ ಬಾವ ಎಲ್ಲ ಬೈಕಲ್ಲಿ ಹಿಂದೆ ಬರ್ತಾಯಿದ್ರು. ನಾವು ಬಸ್ಸಲ್ಲಿ ಬಂದಿದ್ವಿ. ನಮ್ಮ ಮಾವ ತುಂಬ ಖುಷಿಯಾಗಿ ಇವತ್ತು ಉಲ್ಲಾಸ ಆಗಿಬಿಟ್ಟಿತ್ತು. ಹಂಗಾಗಿ ಡ್ಯಾನ್ಸ್ ಆಡ್ತಾಯಿದ್ರು ಮೊಮ್ಮಗನ ಜೊತೆ. ಡ್ಯಾನ್ಸು ಈ ಥರ ಇತ್ತು. ತುಂಬ ಖುಷಿಪಟ್ಟು ಡ್ಯಾನ್ಸ್ ಆಡಿದ್ದಾರೆ. ಇವತ್ತೇ ಫಸ್ಟ್ ಟೈಮ್ ನಾವು ನಮ್ಮ ಮಾವ ಡ್ಯಾನ್ಸ್ ನೋಡ್ತಾ ಇರೋದು. ನಮ್ಮ ವಾರ್ಗಿತಿ ಇಲ್ಲಿ ಮುಂದೆ ಕೂತಿದ್ದಾರೆ. ನೋಡಿ, ಅಪ್ಪ ಇವತ್ತು ಫುಲ್ ಚೆನ್ನಾಗಿ ಡ್ಯಾನ್ಸ್ ಆಡ್ತಾ ಇದ್ದಾರೆ ಅಂತ ಹೇಳ್ತಾವ್ರೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ನನಗಂತೂ ತುಂಬ ಖುಷಿ ಆಯಿತು. ಯಾಕಂದರೆ ಫ್ಯಾಮಿಲಿ ಜೊತೆ ಒಂದೊಂದು ಸರಿ ಎಂಜಾಯ್ ಮಾಡಬೇಕು. ನಮ್ಮ ಮಾವ ಇವತ್ತು ತುಂಬ ಎಂಜಾಯ್ ಮಾಡ್ತಾರೆ. ನೋಡ್ತಾ ಇರೋ ಡ್ಯಾನ್ಸು ನಿಮಗೂ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ನಮ್ಮ ಮಗ ಅಂತೂ ತುಂಬ ಫಾಸ್ಟಾಗಿ ಡ್ಯಾನ್ಸ್ ಆಡ್ತಾ ಇದ್ದ. ಡ್ಯಾನ್ಸ್ ಆಡೋ ಅಂತ ಹೊಡಿತಾ ಇದ್ದ. ಅದು ಕ್ಯಾಸಲ್ಲಾಗಿ ಹೊಡಿಯೋದು, ಕೋಪದಲ್ಲೆಲ್ಲ. ನಮ್ಮ ಮಾವ ತುಂಬ ಇಷ್ಟಪಟ್ಟು ಡ್ಯಾನ್ಸ್ ಆಡ್ತಾಯಿದ್ರು. ಎಲ್ಲರೂ ಬಸ್ಸಲ್ಲಿ ತುಂಬ ಖುಷಿ ಪಡ್ತಾಯಿದ್ರು. ಅವರು ಕೂಡ ಎಂಜಾಯ್ ಮಾಡ್ತಾಯಿದ್ರು. ಕೆಲವೊಂದಷ್ಟು ಜನಗಳು ಏನಾದರೂ ಅನ್ಕೋಬೋದು. ಯಾಕಂತ ಹೇಳಿದ್ರೆ ನಮ್ಮ ಖುಷಿ ನಮಗೆ ಮಾತ್ರ. ದುಃಖ ಯಾವಾಗೂ ಇದ್ದೇ ಇರ್ತೈತೆ. ದುಃಖ, ನೋವು, ಕಷ್ಟ ಅವೆಲ್ಲ ಇರ್ತೈತೆ. ಅದ್ರ ಮಧ್ಯ ಈ ಖುಷಿ ತುಂಬ ಖುಷಿ ಕೊಡುತ್ತೆ ಜನಗಳಿಗೆ. ನಮ್ಮಿಂದ ಇನ್ನೊಬ್ರಿಗೂ ಖುಷಿ ಆಗುತ್ತೆ. ಎಲ್ಲರೂ ಬಸ್ಸಲ್ಲಿ ಇಷ್ಟಪಟ್ಟು ಎಲ್ಲರೂ ವಿಸಿಲೆಲ್ಲ ಹೊಡಿತಾ ಇದ್ರು. ಅದು ಸಾಂಗ್ ಹಾಕಿದ್ರು. ನಾನು ಅದು ಸಾಂಗು ಮ್ಯೂಟ್ ಮಾಡಿದ್ದೀನಿ. ಯಾಕಂತ ಬ್ಯಾಕ್ಗ್ರೌಂಡ್ ವಾಯ್ಸು ಇದು ಮಾಡಿದ್ದೀನಿ. ಯಾಕಂತ ಹೇಳಿದ್ರೆ ಕಾಪಿರೈಟ್ ಬರ್ತೈತೆ ಅಂತೇಳಿ. ನೋಡಿ, ನಮ್ಮ ಮಾವ ನನ್ನ ಮಗಂದು ಪೆಕ್ಸ್ ತಗೊಂಡು ಹಾಕ್ಕೊತಾ ಇದ್ದಾರೆ.
ಒಂದು ಹಾಫ್ ಆನ್ ಅವರ್ ಡ್ಯಾನ್ಸ್ ಆಡಿದ್ರು ತುಂಬ ಖುಷಿ ಆಯಿತು ನನಗೆ. ಬಸ್ಸಲ್ಲಿ ಈ ಥರ ವಿಡಿಯೋ ಮಾಡ್ಕೊಂಬಂದೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು, ನನಗೂ ತುಂಬ ಖುಷಿ ಆಯಿತು. ನಾನು ಒಂದು 1 ಮಂತಿಂದ ತುಂಬ ಬೇಜಾರಲ್ಲಿದ್ದೆ, ತುಂಬ ಇದರಲ್ಲಿದ್ದೆ. ಯಾಕಂತ ಹೇಳಿದ್ರೆ ನಮ್ಮ ಹಸ್ಬೆಂಡ್ ಹುಷಾರಿರಲಿಲ್ಲ, ಹಾಗಾಗಿ ಅವ್ರ ಕಡೆ ನೋಡೋಕ್ಕೂ ಆಗ್ತಾಯಿಲ್ಲ, ಮನೇಲಿ ಖುಷಿಯಾಗಿರೋಕ್ಕೆ ಮಕ್ಕಳ ಜೊತೆ ಕೂಡ ಖುಷಿಯಾಗಿರೋಕ್ಕಾಗಿಲ್ಲ. ಇವತ್ತು ಒಂದು ಫಂಕ್ಷನ್ಗೆ ಬಂದು ಈ ಥರ ಖುಷಿ ಇತ್ತು. ನಮ್ಮ ಮಾವ ನನ್ನ ಮಗ ತುಂಬ ಖುಷಿ ಪಡಿಸಿದ್ರಂತೂ ನನಗೂ ತುಂಬ ಖುಷಿ ಆಯಿತು, ನನಗೂ ಇಷ್ಟನೂ ಆಯಿತು. ನನ್ನ ಮಗ ಮನ್ಸಾರೆ ಡ್ಯಾನ್ಸ್ ಆಡ್ತಾವನೆ ಅವ್ರ ತಾತನ ಜೊತೆ. ನಮ್ಮ ಮಾವನೂ ಅಷ್ಟೇ, ತಾತ ಮೊಮ್ಮಗ ಇಬ್ಬರು ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡಿದ್ರು. ಎಲ್ಲರೂ ವಿಸಿಲ್ ಹೊಡಿತಾಯಿದ್ರು, ಎಲ್ಲರೂ ಚಪ್ಪಾಳೆ ಹೊಡಿತಾಯಿದ್ರು ಬಸ್ಸಲ್ಲಿ. ಫುಲ್ ಸುಸ್ತಾಗ್ಬಿಟ್ಟ ನನ್ನ ಮಗ, ಸುಸ್ತೇ ಆಗ್ತಾಯಿಲ್ಲ ಅವನು, ಸುಸ್ತಾಗ್ಬಿಡ್ತಾನೆ ಅಂತ ಹೇಳ್ತಾಯಿದ್ರು. ಅವನು ಸ್ಟಾಪೇ ಮಾಡ್ತಾಯಿಲ್ಲ ಡ್ಯಾನ್ಸು. ನಮ್ಮ ಮಾವನೂ ಅಷ್ಟೇ, ನನ್ನ ಮಗನೇ ಹೇಳ್ತಾಯಿದ್ದೆ, ತಾತ ಡ್ಯಾನ್ಸ್ ಆಡು ತಾತ ಡ್ಯಾನ್ಸ್ ಆಡು ಅಂತ ಹೇಳಿ. ಇನ್ನು ಊರ ಹತ್ರ ಬಂದುಬಿಟ್ವಿ, ಸ್ವಲ್ಪ ಫಾಸ್ಟ್ ಮಾಡಿದೆ ನಿಮಗೂ ಬೋರ್ ಆಗಬಾರ್ದು ಅಂತ ಹೇಳಿ. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಫ್ಯಾಮಿಲಿ ಜೊತೆ ಈ ಥರ ಟ್ರಿಪ್ ಹೋಗೋದು ನಿಮಗೂ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡಿ. ಹಳ್ಳಿ ಲೈಫ್ ಈ ಥರ ಇರುತ್ತೆ, ಈ ಥರ ಎಂಜಾಯ್ ಮಾಡ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ಕೂಡ ನೀವು ನೋಡ್ಬೋದು. ಯಾಕಂತ ಹೇಳಿದ್ರೆ ಸಿಟಿ ಲೈಫಲ್ಲಿ ಒಂಥರ ಇರ್ತೈತೆ, ಫ್ರೆಂಡ್ಸ್ ಜೊತೆ ಹೋಗಿ ಎಂಜಾಯ್ ಮಾಡೋದು. ಇದು ಫ್ಯಾಮಿಲಿ ಜೊತೆ, ಅದು ಊರವ್ರ ಜೊತೆ ಎಲ್ಲರ ಜೊತೆನೂ ಹೋಗಿ ಒಟ್ಟುಗೂಡಿ ಈ ಥರ ಡ್ಯಾನ್ಸ್ ಮಾಡಿ ಎಲ್ಲರೂ ನಗಿಸೋದ್ರಲ್ಲಿರೋ ಖುಷಿ ಬೇರೆ ಎಲ್ಲೂ ಇಲ್ಲ. ಇಷ್ಟು ಹಾಫ್ ಆನ್ ಅವರ್ ಆದರೂ ನನ್ನ ಮಗ ಡ್ಯಾನ್ಸ್ ನಿಲ್ಲಿಸ್ತಾ ಇಲ್ಲ, ತುಂಬ ಖುಷಿಪಟ್ಟು ಆಡ್ತಾ ಇದ್ದ. ಫುಲ್ ಎಂಜಾಯ್ ಮಾಡ್ತಾಯಿದ್ವಿ ನಾವು ಕೂಡ ನೋಡಿ. ಇವತ್ತಿನ ಬ್ಲಾಗ್, ಈ ಸಂಡೇ ಬ್ಲಾಗ್ ಫುಲ್ಲು ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್, ಟೇಕ್ ಕೇರ್. ಜೈ ಕರ್ನಾಟಕ. ಮತ್ತು ಎಲ್ಲರೂ ಕೂಡ ನನಗೆ ಹೀಗೆ ಸಪೋರ್ಟ್ ಮಾಡಿ, ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ನಾನಿಷ್ಟು ಸ್ವಲ್ಪ ಮುಂದೆ ಬರಬೇಕಂದ್ರೆ ಎಲ್ಲ ನಿಮ್ಗಳಿಂದನೇ, ನೀವೇ ನಾನು ಬೆಳೆಸ್ತಾ ಇರೋದು ಅಂತೇಳಿ ನಿಮಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನನಗೆ ನಾನು ಹಾಕೋ ವಿಡಿಯೋ ನೋಡ್ತಾ ಇರಿ, ಹಾಗೆ ನಂಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.